ಹುಷಾರಿಲ್ಲ. ಸರ್, ಒಂದು ನಿಮ್ದು ಅದೇ ಕೇತಗನಹಳ್ಳಿದು ಸರ್ವೆ ಆಗ್ತಿದೆ. ಕೇತಗನಹಳ್ಳಿದು ನಾನು ಭೂಮಿ ಖರೀದಿ ಮಾಡಿರೋದು 40 ವರ್ಷದಿಂದ. 40 ವರ್ಷದಿಂದ 16 ಬಾರಿ ಸರ್ವೆನೂ ಮಾಡ್ಕೊಂಡಿದ್ದಾರೆ. 16 ಬಾರಿ ಎಲ್ಲ ರೀತಿ ತನಿಖೆಗಳು ನಡೆದಿದೆ. ಅದರಲ್ಲಿ ನಾನು ಮುಕ್ತವಾಗಿದ್ದೀನಿ. ಪಾಪ ನೆನ್ನೆ ಕೆಲವು ಅಲ್ಲಿಯ ಒಂದು ಕಾಂಗ್ರೆಸ್ ಪುಡಾರಿಗಳು ಒಂದು 5-6 ಜನ ಕರ್ಕೊಂಬಂದದ್ದು ಎಂಥದ್ದು ಅವ್ರ ಹತ್ರ ಒಂದು ರಿಯಾಕ್ಷನ್ಗಳು ಕೊಡಿಸಿರೋದು ನೋಡಿದ್ದೀನಿ. 40 ವರ್ಷದಿಂದ ನನ್ನ ಹತ್ರ ಯಾರು ಬರದೇ ಇದ್ದರು. ಈಗೆಲ್ಲಿಂದ ಉದ್ಭವ ಆದರು ದೂರದಾರರು. ದೂರು 86-87ರಲ್ಲಿ CM ಲಿಂಗಪ್ಪ ಮತ್ತು ರಾಮಚಂದ್ರ ಅಂತ ಹೇಳಿ ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಇಬ್ಬರು ಅವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಿಗೆ 2025ರ ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿದೆ. ಪ್ರಧಾನಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಎಲ್ರಿಗೂ ಒಂದು ಅರ್ಜಿ. ನಮ್ಮ CM ಲಿಂಗಪ್ಪನವರು ಏನು ದೊಡ್ಡ ಕಾನೂನು ಬಾಹಿರವಾಗಿ ಭೂಮಿ ಖರೀದಿ ಮಾಡಿದ್ರು ಅಂತ ಸದ್ಯ ಭೂಮಿ ಖರೀದಿ ಮಾಡಿದ್ರು, ಭೂಮಿ ಲಪಟಾಯಿಸಿಲ್ಲ ಅಂತ ಹೇಳಿಲ್ಲ. ಅದು ದೂರಲ್ಲಿ ಎಲ್ಲ ಡಾಕ್ಯುಮೆಂಟು ಇಟ್ಕೊಂಡಿದ್ದಾನೆ. ಇಲ್ಲಿ ಪ್ರಶ್ನೆ, ಈ ಸರ್ಕಾರ ಒಂದು ಕಡೆ ಹಿರೇಮಠ ಯಾರೋ ಪಾಪ ಈ ರಾಜ್ಯದ ಸಂಪತ್ತು ಉಳಿಸೋರು ಅವರು ಏನೋ ಹಾಕೊಂಡಿದ್ದಾರೆ ಅಂತೇಳಿ, ನನಗೆ ಇಲ್ಲಿವರೆಗೆ ಹೈಕೋರ್ಟ್ನಿಂದ ಯಾವುದೇ ರೀತಿ ಸಾಹಿತ್ಯ ಕೇಳಿಲ್ಲ, ನೋಟಿಸ್ ಕೊಟ್ಟಿಲ್ಲ. ಈಗ ಮೊನ್ನೆ ವಿತೌಟ್ ನೋಟಿಸ್ ತನಿಖೆ ಏನೋ ಹೋಗಬೇಕು ಅಂತ ಏನೋ ಹೊರಟಿದ್ರು ಅಂತ ವಿಷಯ ಬಂತು. ನಾನು ಪ್ರಿನ್ಸಿಪಲ್ ಸೆಕ್ರೆಟರಿಗೆ DC ಹೇಳಿದೆ, ನೀವು ಸರ್ವೆ ಮಾಡೋದಾದರೆ ಇದು ಸರ್ಕಾರಿ ಭೂಮಿ ಅಲ್ಲ, ಖರೀದಿ ಮಾಡಿರ್ತಕ್ಕಂಥ ನನ್ನ ಸ್ವಂತ ಆಸ್ತಿ. ಅದನ್ನು ನೀವು ಸರ್ವೆ ಮಾಡೋದಾದರೆ ಒಂದು ನೋಟಿಸ್ ಕೊಡದೆ ಯಾವ ರೀತಿ ನೀವು ಟ್ರೆಸ್ಪಾಸ್ ಮಾಡ್ತೀರಿ ಅಂತ ಹೇಳಿದ ಮೇಲೆ ಅದನ್ನು 1 ದಿವಸ ಡೆಫರ್ ಮಾಡ್ಕೊಂಡ್ರು. 3 ದಿವಸದ ಹಿಂದಿನ ಡೇಟ್ ಹಾಕೊಂಡು ಆಮೇಲೆ ಒಂದು ಮಾರನೇ ದಿವಸ ತಗೊಂಬಂದರು ಒಂದು ನೋಟಿಸ್ನ. ಮಾಡ್ಕೊಳ್ರಪ್ಪ ಅಂತ ಹೇಳಿದೆ. ನಾನು ಇವ್ರಿಗೂ ಹೇಳಿದೆ, ಯಾವುದಾದ್ರು ಇಂಟರ್ನ್ಯಾಷನಲ್ ಸರ್ವೆ ಅವ್ರನ್ನ ಕರ್ಕೊಂಬಂದು ಮಾಡಿಸ್ಕೊಳ್ಳಿ ಅಂತ ಹೇಳಿ ತನಿಖೆನ. ಅದರಲ್ಲಿ ನಾನೇನು ಭೂಮಿ ಖರೀದಿ ಮಾಡಿದ್ದೀನಿ, ಯಾವುದೇ ರೀತಿ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿಲ್ಲ. ಈ ರಾಜ್ಯದಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಚರಿತ್ರೆ ಇದೆ. ಯಾವ ರೀತಿ ಕಾನ್ಸ್ಟಿಟ್ಯೂಷನಲ್ ಸಂಸ್ಥೆಗಳನ್ನು ಯಾವ್ಯಾವ ರೀತಿ ಓಲೈಸ್ಕೊಂಡಿದ್ದಾರೆ, ಯಾವ ರೀತಿ ಇವತ್ತು ಸರ್ಕಾರಿ ಭೂಮಿ ಲಪಟಾಯಿಸಿದ್ದಾರೆ, ಯಾರ್ಯಾರು ಏನೇನು ಮಾಡಿದ್ದಾರೆ, ಎಲ್ಲ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ನನ್ನ ಹತ್ರ ಇದ್ದಾವೆ ಈ ಮಹಾನುಭಾವರುಗಳದು. ಬಟ್ ಈಗಿನ ವ್ಯವಸ್ಥೆಗಳಲ್ಲಿ ತಾರ್ಕಿಕಂತೆ ಕಾಣಕ್ಕೆ ಸಾಧ್ಯ ಇಲ್ಲ. ಕುಮಾರಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇದರ ಸಂಶಯವೇ ಇಲ್ಲ. ಎಷ್ಟು ತನಿಖೆ ಮಾಡ್ತೀರಿ, ಎಷ್ಟು ಬಾರಿ ತನಿಖೆ ಮಾಡ್ತೀರಿ? ನಾನು ಕೇಳೋದು 2023 ಮಾರ್ಚ್ ತಿಂಗಳು ಈಗಾಗಲೇ ಲೋಕಾಯುಕ್ತಗೆ ವರದಿ ಕೊಟ್ಕೊಂಡವ್ರೆ. ಇಲ್ಲಿ ಒಂದು ನಿಮ್ಗೆ ಹೇಳೋದು, ಪದೇ ಮಾಧ್ಯಮದ ಸ್ನೇಹಿತರು ಕುಮಾರಸ್ವಾಮಿ ಮತ್ತು ಅವರ ಸಂಬಂಧಿಕರು ಅಂತ ಬರೀ ಹೇಳ್ತೇವೆ. ಇದು ಯಾವ ರೀತಿ ಪ್ರಾರಂಭ ಆಯಿತು? ಮಾದೇಗೌಡರು ಮತ್ತು ತಮ್ಮಣ್ಣ ಅವರು ಇಬ್ಬರು ಮಂಡ್ಯ ಜಿಲ್ಲೆಯವರು. ಮಾದೇಗೌಡರು ಒಂದು ಕಂಪ್ಲೇಂಟನ್ನು 2013-14 ಲೋಕಾಯುಕ್ತ ಕೊಟ್ಕೊಂಡಿದ್ದಾರೆ. ಅದರ ಮೇಲೆ ತನಿಖೆ ಮಾಡಲಿಕ್ಕೆ ಲೋಕಾಯುಕ್ತ ಹೇಳ್ಕೊಂಡ್ರು. ಇದು ಡಿಸ್ಪ್ಯೂಟ್ ಇದ್ದಿದ್ದು ಅವರಿಬ್ಬರ ನಡುವೆ. ನನ್ನ ಹೆಸರು ಯಾಕೆ ಬಂತು ಗೊತ್ತಿಲ್ಲ. ಈಗ ಅವರೇನು ತನಿಖೆ ಮಾಡ್ಕೊಂಡಿದ್ದಾರೆ, ನೆನ್ನೆ ಬಂದು ಎಲ್ಲ ಫುಲ್ ನನ್ನ ಜಮೀನಲ್ಲೂ ತನಿಖೆ ಆಗಿದೆ. ಏನಿದೆ ಎಲ್ಲ ಕೊಡಲಿ ವರದಿನ, ನನಗೇನು ಗಾಬರಿ ಇಲ್ಲ. 40 ವರ್ಷದಿಂದ ಮಾಡಿರ್ತಕ್ಕಂಥ ಈ ಭೂಮಿ ಬಗ್ಗೆ ಇಷ್ಟೆಲ್ಲ ಪಾಪ ಸಿದ್ದರಾಮಯ್ಯನವರು ಏನೇನು ಮೀಟಿಂಗ್ ಮಾಡಿದ್ರು ಅನ್ನೋದು ಗೊತ್ತು ನನಗೆ. ಯಾರ್ಯಾರನ್ನ ಕರೆಸ್ಕೊಂಡು ಏನು ಮೀಟಿಂಗ್, ಅದಕ್ಕೆ 5 ಜನದ SIT ಟೀಮ್. ಈಗ SIT ಟೀಮು ಪೊಲೀಸ್ ಇಲಾಖೆಯಲ್ಲಾಯಿತು. ಈಗ SIT ಟೀಮು IAS ಅಧಿಕಾರಿಗಳದು. ಇದಕ್ಕೆ
ನಾನು ಓಪನ್ ಆಗಿದ್ದೇನೆ. ಇವ್ರ ಥರ ಸರ್ಕಾರಿ ಭೂಮಿಗಳನ್ನ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಇವತ್ತು ಅಧಿಕಾರ ಇದೆ, ಏನು ಬೇಕೋ ಪಾಪ ಅದು ನೋಡಿದೆ. ಅದೇನೋ ಲೋಕಾಯುಕ್ತ ತನಿಖೆ ಮಾಡೋದು ಅಧಿಕಾರಿ ಅವ್ರ ಮೇಲಿನ ಅಧಿಕಾರಿ ಹತ್ರ ಪರ್ಮಿಷನ್ ತಗೊಂಡು ವರದಿ ಅವ್ರಿಗೆ ಕೊಟ್ಟು ವರದಿ ಅವ್ರ ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಈಗ ಲೋಕಾಯುಕ್ತ ಕೊಡ್ತಾರಂತೆ. ಅಂದರೆ ಯಾವ ರೀತಿ ನೀವು ಅವ್ರು ಮಾಡವ್ರೆ ಅನ್ನೋದನ್ನ ಇಲ್ಲಿ ಮೇಲಿನ ಅಧಿಕಾರಿಗೆ ತೋರಿಸ್ಕೊಂಡು ಅವರದು ಗ್ರೀನ್ ಸಿಗ್ನಲ್ ಕೊಟ್ಟು ನೀವು ಕೊಡ್ಬೋದಪ್ಪ ಅಂತ ಹೇಳಿ ಸರ್ಕಾರದ ಮುಖ್ಯಮಂತ್ರಿ ವಿರುದ್ಧ ಅವ್ರ ಕೈ ಕೇಳಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಅವ್ರ ವಿರುದ್ಧವಾಗಿ ಕೊಡ್ತಾರ. ದಾಖಲೆಗಳು ಚೆಲ್ಲಾಡ್ತಾ ಇದ್ದಾವೆ. ವಾಸ್ತವಾಂಶ ಏನಾಗಿದೆ? ಇದು ಒಂದು ತನಿಖೆನಾ ಇವ್ರು ಮಾಡ್ಕೋತಾ ಇರೋದು? ನನ್ನ ಮೇಲೆ 2012ರಿಂದ ಮಹಾನುಭಾವರುಗಳು ತನಿಖೆ ಮಾಡ್ತಾನೆ ಅವರಲ್ಲ. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ನಾನು ಏನು ಹೋರಾಟ ಮಾಡ್ಕೊಂಬಂದೆ ಅದರ ವಿರುದ್ಧ ಒಂದು 3-4 ಕೇಸ್ ಹಾಕಿದ್ರು. 12-13 ವರ್ಷ ಆಯಿತು. ಇವತ್ತಿನವರೆಗೆ ಈ SIT ಯಾವ ತನಿಖಾ ಸಂಸ್ಥೆಗಳು ಇವತ್ತರೂ ಸತ್ಯಾಂಶ ಹೊರಗಿಡೋದಕ್ಕೆ ತಯಾರಾಗಿಲ್ಲ. ಡ್ರಾಮಾಗಳು ಯಾವ ರೀತಿ ಆಡ್ಕೊಂಬಂದಿದ್ದಾರೆ. ಇದು ಒಂದು ದೇಶ, ಇದೊಂದು ರಾಜ್ಯ, ಇದು ಕಾಲ ಇದಕ್ಕೆಲ್ಲ ಉತ್ತರ ಸರ್, ಆಮೇಲೆ ತಂದೆಯವರು ನೀರಾವರಿ ವಿಚಾರವಾಗಿ ಮಾತನಾಡಕ್ಕೆ ಸಿದ್ಧ. ರಾಜ್ಯ ಸರ್ಕಾರ ನಾನು ಚೇರ್ ಲೀಡರ್ ಆಗೋದು ಬೇಡ ದೇವೇಗೌಡರು. ನೋಡಿ, ಸಿದ್ದರಾಮಯ್ಯನವರಿಂದ ದೇವೇಗೌಡರು ಯಾವ ರೀತಿ ಅವರ ಜೀವನದಲ್ಲಿ ನೀರಾವರಿಯ ಬಗ್ಗೆ ರಾಜ್ಯದ ಜನತೆ ರಕ್ಷಣೆ ಮಾಡೋದನ್ನ ಇವರಿಂದ ಹೇಳಿಸ್ಕೋಬೇಕಾಗಿಲ್ಲ. ಸಿದ್ದರಾಮಯ್ಯನವ್ರಿಗೆ ಕೇಳ್ತೀನಿ, ಈ ರಾಜ್ಯದ ನೆಲ, ಜಲ ಮತ್ತು ಭಾಷೆ ವಿಷಯದಲ್ಲಿ ಏನು ಇವ್ರ ಕಮಿಟ್ಮೆಂಟ್, ಕೊಡುಗೆ ಏನು? ನೀರಾವರಿಗೆ ಸಿದ್ದರಾಮಯ್ಯವ್ರ ಕೊಡುಗೆ ಏನು? ಯಾವತ್ತಾದರೂ ಒಂದು ದಿವಸ ನೀರಿನ ಬಗ್ಗೆ ವಿಧಾನಸಭೆಯಲ್ಲಿ ಮಾತನಾಡಿದ್ದಾರೆ? ದೇವೇಗೌಡರ ಬಗ್ಗೆ ಚರ್ಚೆ ಮಾಡೋಕ್ಕೆ ಮೊನ್ನೆ ತಾನೆ 102 ಡಿಗ್ರಿ ಟೆಂಪರೇಚರ್ IV ಹಾಕ್ಸ್ಕೊಂಡಿದ್ದಾರೆ ಪಾರ್ಲಿಮೆಂಟ್ನಲ್ಲಿ. ರಾಜ್ಯದ ನೀರಾವರಿ ಸಮಸ್ಯೆ ಇರೋದು, ಗೋದಾವರಿ ಮತ್ತೆ ನಮ್ಮ ಕಾವೇರಿ ನೀರನ್ನ ಜೋಡಣೆ ಮಾಡ್ತಕ್ಕಂಥ ವಿಷಯದಲ್ಲಿ ನಮಗೇನು ಬರೀ 15 TMC ನೀರು ಅಲಾಟ್ ಮಾಡಿದ್ದೀರಿ, ಇದು ಎಲ್ಲವನ್ನ ಮೊನ್ನೆ ತಾನೇ ಚರ್ಚೆ ಮಾಡಿ ಬಂದರು ರಾಜ್ಯಸಭೆಯಲ್ಲಿ. ಇವರಿಂದ ಹೇಳಿಸ್ಕೋಬೇಕಾ ದೇವೇಗೌಡರು? ರಾಜ್ಯದ ನೀರಾವರಿ ಸಮಸ್ಯೆ ಇರಲಿ, ಬೇರೆ ವಿಷಯಗಳು ಚರ್ಚೆ ಮಾಡೋದು. DK ಶಿವಕುಮಾರ್ ಇವರಿಂದ DK ಶಿವಕುಮಾರ್ ಏನ್ ಮಾಡಿದ್ದಾರೆ? DK ಶಿವಕುಮಾರ್ ವಾಟ್ ಈಸ್ ಇಸ್ ಕಾಂಟ್ರಿಬ್ಯೂಷನ್? ದುಡ್ಡು ಹೊಡೆದಿರೋದೇ ಕಾಂಟ್ರಿಬ್ಯೂಷನ್. ಚರ್ಚೆ ಮಾಡಿ ಇಲ್ಲಿ ನಿಂತ್ಕೊಂಡು ನಾನು ಮಾತಾಡೋಕ್ಕಾಗಲ್ಲ. ಆರೋಗ್ಯ ತಪಾಸಣೆಗೆ ಹೋಗ್ತಾ ಇದ್ದೀನಿ. ಇನ್ನೂ ಒಂದು ವಾರ ನೋಡೋಣ ಈ ಸರ್ಕಾರಗಳು ಹೆಂಗೆ ನಡೀತಾ ಇದೆ ರಾಜ್ಯದಲ್ಲಿ. ಮಾತೆತ್ತಿದ್ರೆ ಇವತ್ತು ಜನರ ಸಮಸ್ಯೆ ಬಗ್ಗೆ ಚರ್ಚೆನೇ ಇಲ್ಲ. ಅನ್ನಭಾಗ್ಯ ಗೃಹಲಕ್ಷ್ಮಿ ಮೂಲ 5 ತಿಂಗಳು ಯಾವುದೋ ಪಾಪ ನೀವು ಮಾಧ್ಯಮದಲ್ಲಿ ಹೇಳ್ತೀರ, ಅವ್ರು ಹೇಳ್ತಾರೆ ಮಾಧ್ಯಮದಲ್ಲಿ ಕೆಲಸ ಇಲ್ಲ ಹೇಳ್ತಾವ್ರೆ ಅಂತ ಹೇಳ್ತಾವ್ರೆ. ನೋಡ್ತಾ ಇದ್ದೀನಿ ಯಾವ ತರ ನಡೀತಾ ಇದೆ. ಇನ್ನೂ ಒಂದು ವಾರ ಕಳೀಲಿ. ಒಂದು ವಾರ ಕಳೆದ ಮೇಲೆ ಚರ್ಚೆ ಮಾಡೋಣ. ಹಲವಾರು ವಿಷಯ ಇದೆ, ಚರ್ಚೆ ಮಾಡೋಣ. ನಮಗೂ ಸ್ವಲ್ಪ ರಾಜ್ಯದ ವಿಷಯಗಳ ಬಗ್ಗೆ ನಮ್ಮದೇ ಆದಂಥ ಕಮಿಟ್ಮೆಂಟ್ ಇಟ್ಕೊಂಡಿದ್ದೀವಿ. ಇವ್ರು ಯಾರಿಂದಲೂ ಹೇಳಿಸ್ಕೋಬೇಕಾಗಿಲ್ಲ ನಾವು.